ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಮನೆಯಲ್ಲಿ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಮಾಡೋಣ ಬನ್ನಿ. ಬಂಜರಿ ಸ್ವೀಟ್ ಪೌಡರ್ ಮಾಡ್ತೀನಿ. ಇದನ್ನಂತೂ ಬಾಣಂತಿಯರು, ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಕುಡಿಬೋದು. ಬಟ್ ಪ್ರೆಗ್ನೆಂಟ್ ಇದ್ದವ್ರು ಕುಡಿಬೇಕಂದ್ರೆ ಆಳ್ವಿ ಅಂತ ಇದರಲ್ಲಿ ಒಂದು ಸೀಡ್ಸ್ ಹಾಕಿದ್ದೀನಿ. ಅದನ್ನು ಸ್ಕಿಪ್ ಮಾಡಿದ್ರಂತೂ ಎಲ್ಲರೂ ಕುಡಿಬೋದು. ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು 100 ಗ್ರಾಮ್ ಆಗೋವಷ್ಟು ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮಿನ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ಈ ಪೌಡರ್ನ ಮಿಕ್ಸಿಗೆ ಹಾಕಬೇಕಲ್ವ, ಅದಕ್ಕೋಸ್ಕರ ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರಿ. ಇದಕ್ಕೆ ಒಂದು 100 ಗ್ರಾಮ್ ಆಗೋಷ್ಟು ಆಳ್ವಿ ತೊಗೊಂಡಿದ್ದೀನಿ. ನಾವು ಇದಕ್ಕೆ ಆಳ್ವಿ ಅಂತ ಹೇಳ್ತೀವಿ. ಇದನ್ನು ಪ್ರೆಗ್ನೆಂಟ್ ಇದ್ದರೂ ಕುಡಿಬಾರ್ದು, ಆಳ್ವಿ ಹಾಕಿ ಮಾಡೋದನ್ನ. ಇದನ್ನೊಂದೇ ಸ್ಕಿಪ್ ಮಾಡಿರಿ. ಬಾಣಂತಿಯರು ಕುಡಿಬೇಕಪ್ಪ ಅಂತ ಆಸೆ ಇದ್ದರೆ ಈ ಆಳ್ವಿನ ಸ್ಕಿಪ್ ಮಾಡಿಬಿಡಿ. ಇದಕ್ಕೇ ಗೋಡಂಬಿ ತೊಗೊಂಡಿದ್ದೀನಿ. ಎಲ್ಲ ಮೆಜರ್ಮೆಂಟು ಯಾವ ಥರ ತೊಗೊಂಡಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೀನಿ, ನಿಮಗೇನು ಕನ್ಫ್ಯೂಸ್ ಕೂಡ ಆಗಲ್ಲ. ಮತ್ತು ಉತ್ತುತ್ತಿ, ಒಣ ಉತ್ತುತ್ತಿ ಅಂತೀವಿ, ಒಣ ಖರ್ಜೂರನೂ ಅಂತೀವಿ. ಈ ಉತ್ತುತ್ತಿ ಕೂಡ ತುಂಬಾ ಇಂಪಾರ್ಟೆಂಟು. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರೇ ಸಖತ್ತಾಗಿರುತ್ತೆ ಬಂಜರಿ ಪೌಡರು. ಇದನ್ನು ಕೂಡ ಬೀಜ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಇದು ಕೂಡ ಗಟ್ಟಿ ಇರುತ್ತಲ್ವ, ಅದಕ್ಕೋಸ್ಕರ. ಇದಕ್ಕೆ ನಾನು ಬಿಳೆ ಕಲ್ಲಸಕ್ಕರೆ ತೊಗೊಂಡಿದ್ದೀನಿ. ಇದ್ರ ಬದಲು ನೀವು ಕೆಂಪು ಕಲ್ಲಸಕ್ಕರೆ ಕೂಡ ತೊಗೊಬೋದು. ಇದನ್ನು ಕೂಡ ಸ್ಮ್ಯಾಶ್ ಮಾಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಆಕ್ರೋಟ್ ಕೂಡ ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. ಇದೆಲ್ಲ ತುಂಬಾ ಹೆಲ್ದಿ ಆಗಿರ್ತಕ್ಕಂಥ ಇದು ಬಂಜರಿ ಪೌಡರು. ಇದನ್ನು ಕಂಪಲ್ಸರಿ ಬೆಳಗ್ಗೆ ಒಂದು ಸ್ಪೂನು, ಸಾಯಂಕಾಲ ಒಂದು ಸ್ಪೂನ್ ತಗೊಂಡ್ರೆ ತುಂಬಾ ಒಳ್ಳೆಯದು. ವಾಟರ್ ಮೆಲನ್ ಸೀಡ್ಸ್ ತೊಗೊಂಡಿದ್ದೀನಿ. ಇವೆಲ್ಲ ಸೀಡ್ಸ್ ಕೂಡ ಹೆಲ್ದಿ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಸೀಡ್ಸು ತೊಗೊಂಡಿದ್ದೀನಿ. ಮತ್ತು ಸನ್ಫ್ಲವರ್ ಸೀಡ್ಸ್ ಕೂಡ ಒಂದು 100 ಗ್ರಾಮ್ ಆಗೋವಷ್ಟು ತೊಗೊಂಡಿದ್ದೀನಿ. ಪಂಪ್ಕಿನ್ ಸೀಡ್ಸ್ ಕೂಡ ಒಂದು 100 ಗ್ರಾಮ್ ಆಗೋವಷ್ಟು ತೊಗೊಂಡಿದ್ದೀನಿ. ಇದು ಕೂಡ ಪ್ರೆಗ್ನೆಂಟ್ ಇದ್ದವ್ರು ಯೂಸ್ ಮಾಡಲ್ಲಪ್ಪ ಅಂತಂದರೆ ಈ ಸೀಡ್ಸ್ ಕೂಡ ಸ್ಕಿಪ್ ಮಾಡ್ಬೋದು, ಯಾಕಂದರೆ ಪಂಪ್ಕಿನ್ ಕೂಡ ಸ್ವಲ್ಪ ಹೀಟ್ ಅಂತಾರಲ್ವ, ಅದಕ್ಕೋಸ್ಕರ. ಇದೆಲ್ಲ ಸೀಡ್ಸ್ ಜೊತೆಗೆ ನಾನು 2 ಏಲಕ್ಕಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ ಆ ಪೌಡರ್ ಜೊತೆ ಹಾಕ್ಕೊಂಡ್ರೆ. ಮತ್ತು ಅಂಟು ಅಂತೀವಿ ನಮ್ಮ ಕಡೆ ಎಲ್ಲ, ನಾವು ಇದಕ್ಕೆ ಬೂಂದ್ ಕಾಳು ಅಂತ ಏನೋ ಅಂತಾರೆ ಸಮಥಿಂಗು, ಬಟ್ ನಮ್ಮ ಕಡೆ ಎಲ್ಲ ನಾವು ಇದನ್ನು ಅಂಟು ಅಂತ ಕರಿತೀವಿ. ಇದನ್ನು ಕೂಡ ಒಂದು 50 ಗ್ರಾಮ್ ಆಗೋವಷ್ಟು ತೊಗೊಂಡಿದ್ದೀನಿ. ಈ ಅಂಟಂತೂ ಬಾಣಂತಿಯರಿಗೆ ತುಂಬಾ ಬೆನಿಫಿಟ್ ಕೊಡುತ್ತೆ, ಅದಕ್ಕೋಸ್ಕರ ಮಿಸ್ ಮಾಡದೆ ಅಂಟು ಮತ್ತು ಆಳ್ವಿ ಇವೆರಡನ್ನಂತೂ ಸ್ಕಿಪ್ ಮಾಡ್ದೇ ನೀವು ಈ ಪೌಡರ್ಗೆ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಒಂದು 2 ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಎಲ್ಲ ಸೀಡ್ಸ್ನು ಫ್ರೈ ಮಾಡ್ಕೊತಿದ್ದೀನಿ. ಫಸ್ಟು ಪಂಪ್ಕಿನ್ ಯಾವ ಸೀಡ್ಸ್ ಬೇಕಾದ್ರೆ ಹಾಕ್ಕೋಬೋದು, ಇದು ಫಸ್ಟ್ ಅದು ಫಸ್ಟ್ ಅಂತ ಏನಿಲ್ಲ, ಎಲ್ಲ ಸೀಡ್ಸು ಒಂದೇ ಸರಿ ಹಾಕ್ಕೊಂಬಿಡ್ತೀನಿ. ಇವು ಸ್ವಲ್ಪ ಚಟಪಟ ಅಂತ ಸಿಡಿಯೋದು ಜಾಸ್ತಿ, ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಫುಲ್ ಒತ್ತಿಸ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ಒತ್ತಿದ್ಬಿಟ್ರೆ ಪೌಡರ್ ಸ್ಮೆಲ್ಲು ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ, ಮತ್ತು ಟೇಸ್ಟ್ ಕೂಡ ಇರೋದಿಲ್ಲ. ಜಸ್ಟ್ ಅವು ಒಂಥರ ಪಟ ಅನ್ನೋಕ್ಕಿಂತ ಮುಂಚೆನೇ ತೆಗ್ದುಬಿಡಿ. ತುಪ್ಪದಲ್ಲಿ ಉರಿಯೋದ್ರಿಂದ ಫ್ಲೇವರ್ ಕೂಡ ಸಖತ್ತಾಗಿ ಬರ್ತಿರುತ್ತೆ. ಕೈ ಬಿಡಲಾರ್ದಂಗೆ ಈ ಥರ ಸ್ಪೂನ್ನ ಸ್ಟಿರ್ ಮಾಡ್ತಾನೆ ಇರಬೇಕು, ಯಾಕಂದರೆ ಒಂದೇ ಹೋಗ್ಬಿಟ್ರೆ ಒಂದು ಸೀಡ್ಸು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ, ಇನ್ನೊಂದು ಸೀಡ್ಸು ಫ್ರೈ ಆಗೋದಿಲ್ಲ. ಇದಕ್ಕೆ ನಾನು ಆಕ್ರೋಟ್ ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ನೀವು ಇದನ್ನು ಸರ್ವ್ ಮಾಡ್ಕೊಂಬಿಡಿ. ಅದೇ ಪ್ಯಾನೊಳಗೆ ನಾನು ಇನ್ನೊಂದು 2 ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಇದಕ್ಕೆ ಅಂಟು ಹಾಕ್ಕೊತಿದ್ದೀನಿ. ಇದು ಹೆಂಗಂದರೆ ಬಿಸಿ ತಾಗಿದ ತಕ್ಷಣವೇ ಚೆನ್ನಾಗಿ ಅದೇನು ಅರಳ್ಕೊಂಬಿಡುತ್ತೆ, ಅಂದರೆ ವೇಟ್ ಇರೋದು ವೇಟ್ಲೆಸ್ ಆಗಿ ಒಂಥರ ಮಂಡಕ್ಕಿ ಥರ ಆಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಸಣ್ಣಗೆ ಫ್ರೈ ಮಾಡಿದಾಗ ಯಾವ ಥರ ಉಬ್ಬುತ್ತೋ ಅದೇ ಥರನೇ ಈ ಅಂಟು ಕೂಡ ಈ ಥರ ವೇಟ್ಲೆಸ್ ಆಗಿ ಚೆನ್ನಾಗಿ ಅರಳ್ಕೊಂಬಿಡುತ್ತೆ. ಇವಾಗ ಬರೀ ಬಾಯಿಲ್ ಬೇಕಾದ್ರೆ ಒಂದು ಹಿಂಗೆ ಕಚ್ಬೋದು, ಬಟ್ ಅಂಟು ಅದೇ ಥರನೇ, ಅಂದರೆ ಫ್ರೈ ಮಾಡೋಕ್ಕಿಂತ ಮುಂಚೆ ಆದರೆ ತಿನ್ನೋಕ್ಕೆ ಬರಲ್ಲ, ಅಷ್ಟು ಗಟ್ಟಿ ಇರುತ್ತೆ. ಇದನ್ನು ಕೂಡ ಆ ಸೀಡ್ಸ್ ಏನು ಫ್ರೈ ಮಾಡ್ಕೊಂಡಿದ್ವಲ್ವ ಅದರೊಳಗೆ ಹಾಕ್ಕೊತಿದ್ದೀನಿ. ಇವಾಗ ನೆಕ್ಸ್ಟು ಆಳ್ವಿ ಹಾಕ್ಕೊತಿದ್ದೀನಿ. ಈ ಆಳ್ವಿನ ಫಸ್ಟಿಗೆ ಹೇಳ್ದಂಗೆ ಗರ್ಭಿಣಿಯರು ಅಂದರೆ ಪ್ರೆಗ್ನೆಂಟ್ ವುಮೆನ್ಸು ಇದನ್ನು ತಿನ್ನಬಾರ್ದು ಅಂತಾರೆ, ಯಾಕಂದರೆ ಸ್ವಲ್ಪ ಇದು ಹೀಟ್ ಜಾಸ್ತಿ, ಅದಕ್ಕೋಸ್ಕರ ಇದನ್ನು ಅಷ್ಟು ಹಾಕ್ಕೊಳಕ್ಕೆ ಹೋಗಬೇಡಿ. ಇದನ್ನು ಮಾತ್ರ ಸ್ಕಿಪ್ ಮಾಡಿಬಿಡಿ ನೀವು. ಇದ್ರ ನೆಕ್ಸ್ಟ್ ನಾನು ಉತ್ತುತ್ತಿ ಕೂಡ ಫ್ರೈ ಮಾಡ್ಕೊತೀನಿ. ಇದನ್ನು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಒತ್ತಿದಂಗೆ ಆಗಿಬಿಟ್ರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಸುಮ್ಮನೆ ತುಪ್ಪ ಹಾಕಿ ಲೈಟಾಗಿ ಬಿಸಿ ಮಾಡಬೇಕಷ್ಟೆ. ಬಾದಾಮಿ ಕೂಡ ಫ್ರೈ ಮಾಡ್ಕೊತಿದ್ದೀನಿ. ಎಲ್ಲನೂ ನಾನು ತುಪ್ಪದಲ್ಲೇ ಫ್ರೈ ಮಾಡ್ಕೊತೀನಿ, ಒಂದು ಕೂಡ ಹಾಗೆ ಹಾಕ್ತಿಲ್ಲ. ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ರೋಸ್ಟಾಗೂ ಆಗ್ತವೆ, ಮತ್ತು ನೀವು ಯಾವಾಗಲೂ ಕುಡಿಬೇಕಾದ್ರೆಲ್ಲ ತುಪ್ಪದ ಫ್ಲೇವರ್ ಇರುತ್ತೆ. ತುಪ್ಪ ಕೂಡ ಎಷ್ಟು ಹೆಲ್ದಿ ಅಂತ ಎಲ್ರಿಗೂ ಗೊತ್ತು. ಎಲ್ಲನೂ ಇದೇ ಥರ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡಿ, ಯಾಕಂದರೆ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೀವು ಮಿಕ್ಸಿಗೆ ಹಾಕಬೇಕಲ್ವ, ಅದಕ್ಕೆ ಲಾಸ್ಟಿಗೆ ನಾನು ಗೋಡಂಬಿನ ಫ್ರೈ ಮಾಡ್ಕೊತಿದ್ದೀನಿ. ಇದು ಕೂಡ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು, ಇದು ಕೂಡ ಒತ್ತು ಬಿಡುತ್ತೆ, ಅಂದರೆ ತಳ ಬೇಗನೆ ಕಚ್ಕೊಂಡ್ಬಿಡುತ್ತೆ ಈ ಗೋಡಂಬಿ. ಬಾಣಲೆ ಏನಾದರೂ ಬಿಸಿ ಆಗಿಬಿಟ್ಟಿತ್ತಪ್ಪ ಅಂದರೆ ಆಫ್ ಮಾಡಿಕೊಂಡೆ ಇದನ್ನು ಬಿಸಿ ಮಾಡ್ಕೊಂಬಿಡಿ, ಯಾಕಂದರೆ ಕಪ್ ಆಗಿಬಿಟ್ರೆ ಅದರದ್ದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಡ್ರೈ ಫ್ರೂಟ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ಫ್ರೀ ಮಾಡಿಕೊಂಡೆ ಬಿಸಿ ಮಾಡ್ಕೊಂಬಿಡಿ. ಇದಕ್ಕೇ ನಾನು 2 ಏಲಕ್ಕಿ ಏನು ತೊಗೊಂಡಿದ್ನ ಅದು ಕೂಡ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊತಿದ್ದೀನಿ ಅಷ್ಟೇ.
ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಕಲ್ಸಕ್ರೆ ಹಾಕಬೇಕಾದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ತಣ್ಣಗಾಗಿರಲಿ, ಆಮೇಲೆ ನೀವು ಕಲ್ಸಕ್ರಿನೇ ಹಾಕ್ಕೊಳ್ಳಿ. ಯಾಕಂದರೆ ಕಲ್ಸಕ್ರೆ ಸ್ವಲ್ಪ ನೀರು ಹೊಡಿಯೋದು ಜಾಸ್ತಿ ಅಲ್ವಾ. ಬಿಸಿ ಇದ್ದಾಗ ಡ್ರೈ ಫ್ರೂಟ್ಸ್ ಬಿಸಿ ಇದ್ದಾಗೇ ಹಾಕ್ಬಿಟ್ರೆ ಅದು ನೀರು ಹೊಡೆದ್ಬಿಡ್ತೈತೆ, ಮತ್ತು ಮಿಕ್ಸಿಗೆ ಹಾಕಬೇಕಾದ್ರೆ ಎಲ್ಲ ಮೆತ್ತಗೆ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಒಂದು 10-15 ನಿಮಿಷ ಡ್ರೈ ಫ್ರೂಟ್ಸ್ನ ಆರಲಿಕ್ಕೆ ಬಿಟ್ಟು ತಣ್ಣಗಾದ್ಮೇಲೆ ನೀವು ಅದಕ್ಕೆ ಕಲ್ಸಕ್ರೆನೇ ಆ್ಯಡ್ ಮಾಡಬೇಕು. ಎಲ್ಲನೂ ಈ ಥರ ಕಲಿಸ್ಕೊಂಬಿಡಿ, ಎಲ್ಲ ಡ್ರೈ ಫ್ರೂಟ್ಸು ಮಿಕ್ಸ್ ಆಗಿಬಿಟ್ಟು ಮಿಕ್ಸ್ ಆದಮೇಲೆ ಇದನ್ನು ಮಿಕ್ಸಿ ಮಾಡಬೇಕು. ತುಂಬಾ ಹೆಲ್ದಿ ಆಗಿರ್ತಕ್ಕಂಥ ರೆಸಿಪಿ. ಇದನ್ನು ಕಂಪಲ್ಸರಿ 1 ಸ್ಪೂನ್ ಕುಡಿದ್ರೆ ಕರೆಕ್ಟಾಗಿ ವೆಯ್ಟ್ ಬ್ಯಾಲೆನ್ಸ್ ಆಗುತ್ತೆ. 4-5 ಟೀ ಸ್ಪೂನು ಇದನ್ನು ಬೆಳಗ್ಗೆ ಸಾಯಂಕಾಲ ತಿಂದರೆ ವೆಯ್ಟ್ ಗೇನ್ ಆಗುತ್ತೆ. ಇದು ಎರಡಕ್ಕೂ ಕೂಡ ಯೂಸ್ಫುಲ್ಲು. ಮತ್ತು ಈ ಪೌಡ್ರನ್ನ ಬಾಣಂತಿಯರು ದಿನ 3-4 ಟೀ ಸ್ಪೂನು ಬೆಳಗ್ಗೆ ಸಾಯಂಕಾಲ ಕುಡಿದ್ರೆ ಹಾಲಲ್ಲಿ ಹಾಕ್ಕೊಂಡು ತುಂಬಾ ಹಾಲು ಕೂಡ ಉತ್ಪತ್ತಿ ಆಗುತ್ತೆ, ಮತ್ತು ಮಕ್ಕಳಿಗೆ ಸಫಿಷಿಯೆಂಟ್ ಹಾಲಾಗುತ್ತೆ ಅಂತ ಕೂಡ ಹೇಳ್ತಾರೆ. ತುಂಬಾ ರುಚಿಯಾಗಿರುತ್ತೆ. ಡೈಲಿ ಈ ಥರ ಒಂದೊಂದೇ ಸ್ಪೂನು ಇಲ್ಲ 2 ಸ್ಪೂನ್ ಆಗಲಿ ಕಂಪಲ್ಸರಿ ಕುಡೀರಿ. ನೋಡಿರಿ, ಇವಾಗ ಈ ಥರ ಮಿಕ್ಸಿ ಎಲ್ಲ ಮಾಡಿಕೊಂಡು ಹಾಲೊಳಗೆ ಬೆಳಗ್ಗೆ 1 ಸ್ಪೂನು ಸಾಯಂಕಾಲ 1 ಸ್ಪೂನ್ ಹಾಕ್ಕೊಂಡು ಬೇಕಾದ್ರೂ ಕುಡಿಬೋದು. ನಮ್ಗೆ ಹಾಲು ಜೊತೆ ಕುಡಿಯೋಕೆ ಇಷ್ಟ ಇಲ್ಲಪ್ಪ ಅಂತಂದರೆ ಬರೇ ಬಾಯಿಲೆ ಹಾಗೇ ಬೇಕಾದ್ರೂ ತಿನ್ಬೋದು. ಈ ಪೌಡ್ರ್ ಸಮೇತನೇ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಿಮಗೆ ಎಕ್ಸ್ಟ್ರಾ ಏನಾದರೂ ಸ್ವೀಟ್ ಬೇಕಿತ್ತಪ್ಪ ಅಂದರೆ ಬೆಲ್ಲ ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೋದು. ನಿಮ್ಗೆ ಇದಕ್ಕೆ ಬೆಲ್ಲ ಅವಶ್ಯಕತೆ ಇರೋದೇ ಇಲ್ಲ, ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಸಿಹಿ ಅಂಶ ಇರೋದ್ರಿಂದ ಮತ್ತು ಇದಕ್ಕೆ ಸ್ವಲ್ಪ ಕಲ್ಸಕ್ರೆ ಹಾಕಿರೋದ್ರಿಂದ ಇದಕ್ಕೇನು ಬೆಲ್ಲ ಬೇಕಪ್ಪ ಅಂತ ಏನು ಅನಿಸಲ್ಲ. ಬಟ್ ಕೆಲವೊಬ್ಬರಿಗೆ ಸ್ವೀಟ್ ಇಷ್ಟಪಡೋರು ಬೆಲ್ಲ ಬೇಕಾದ್ರೆ ಹಾಕ್ಕೋಬೋದು. ಬಟ್ ಬಾಣಂತಿಯರು ಮಾತ್ರ ಕಂಪಲ್ಸರಿ ಕುಡೀರಿ, ಯಾಕಂದರೆ ಮಕ್ಕಳಿಗೆ ಕರೆಕ್ಟಾಗಿರ್ತಕ್ಕಂಥ ನ್ಯೂಟ್ರಿಷನ್ ಸಪ್ಲೈ ಆಗುತ್ತೆ. ನಮ್ಮ ಕಡೆ ಅಂತಾರೆ ಆಳವೆ ಹಾಕಿರ್ತಕ್ಕಂಥ ಬಂಜರಿ ಪೌಡರ್ ಕೊಡಿದ್ರೆ ಬಾಣಂತಿಯರಿಗೆ ಸೊಂಟ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಇದಂತೂ ಎಲ್ಲ ಹೆಣ್ಮಕ್ಳು ಕೂಡ ಕುಡಿಬೋದು, ಅವರಂತ ಏನಲ್ಲ, ಎಲ್ಲರೂ ಕುಡಿಬೋದು. ಬಟ್ ಗರ್ಭಿಣಿಯರು ಕುಡಿಬೇಕಾದ್ರೆ ಆಳ್ವಿ ಒಂದು ಸ್ಕಿಪ್ ಮಾಡಿ. ಇವತ್ತಿನ ರೆಸಿಪಿ ಏನಾದರೂ ಇಷ್ಟ ಆದರೆ ಹೇಗಿತ್ತಂತ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಲೈಕ್, ಶೇರ್, ನಮ್ಮ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಆಲ್.